ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಕನ್ನಡದಲ್ಲಿ ಜಾಬ್ ಹೇಳಿ ಮೇಡಮ್, ಯಾಕೆ ಬೇರೆ ಬೇರೆ ಭಾಷೆಯಲ್ಲಿ ಮಾತ್ರ ಹೇಳ್ತೀರಾ ಅಂತ ಹೇಳಿ ಯಾರೋ ಒಬ್ರು ಕಮೆಂಟ್ ಮಾಡ್ತಾ ಇದ್ರು. ಒಬ್ಬರಂತಲ್ಲ, ಬೇಜಾನ್ ಜನ ಕಮೆಂಟ್ ಮಾಡಿದ್ದಾರೆ. ಸೊ ಅಂಥವ್ರಿಗಾಗಿ ಇವತ್ತು ಕನ್ನಡದಲ್ಲಿ ಜಾಬ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 2 ರಿಂದ 3 ಅವರ್ ಡೈಲಿ ಕೆಲಸ ಇರುತ್ತೆ. ನೀವು ದಿನಕ್ಕೆ 1,000 ತನಕ ಇಲ್ಲಿ ಸಂಪಾದನೆಯನ್ನು ಮಾಡಬಹುದು. ಡಿಪೆಂಡ್ ಆನ್ ಯುವರ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬನ್ನಿ, ಯಾವ ಥರ ಕೆಲಸ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಹಾಗೆ ಈ ಒಂದು ಜಾಬ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕನ್ನು ಪಿನ್ ಮಾಡಿರ್ತೀನಿ, ಹೋಗಿ ಅಲ್ಲಿಂದ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಈ ರೀತಿ ಜಾಬ್ ಓಪನ್ ಆಗುತ್ತೆ. ನೀವು ಲಿಂಕ್ ಓಪನ್ ಮಾಡಿದ ತಕ್ಷಣ ಸೊ ಜಾಯ್ನ್ ಎ ಗ್ಲೋಬಲ್ ಕಮ್ಯುನಿಟಿ ಆಫ್ AI. ಸೊ ಇದೊಂದು ಗ್ಲೋಬಲ್ ಕಂಪನಿ ಆಗಿರುತ್ತೆ, AI ಕಂಪನಿ ಆಗಿರುತ್ತೆ. ಇಲ್ಲಿ ನೋಡಬಹುದು ನೀವು. ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಇಲ್ಲಿ ಸೊ AI ಟ್ರೈನ್ ಮಾಡುವಂಥದ್ದು ಮತ್ತು ಪ್ರೊಜೆಕ್ಟರ್ ಆಗಿ ಕೆಲಸ ಮಾಡುವಂಥದ್ದು ಕೆಲಸ ಇರುತ್ತೆ. ಓಕೆನಾ. ಸೊ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತು ಗ್ರೋತ್ ಇರುತ್ತೆ, ಸಪೋರ್ಟ್ ಇರುತ್ತೆ, ಒಳ್ಳೆ ಟೀಮ್ ಇರುತ್ತೆ. ಸೊ ಟೀಮ್ ಜೊತೆ ನೀವು ಕೆಲಸ ಮಾಡೋದು. ಓಕೆ. ಸೊ ಯಾವ ಥರ ಅಪ್ಲೈ ಮಾಡಬೇಕು, ಹೇಗೆ ಇವರ ಟೀಮ್ಗೆ ಜಾಯ್ನ್ ಆಗಬೇಕು ನೀವು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಓಕೆ. ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ನೋಡಬಹುದು. ವಾಟ್ ಈಸ್ ಓಲ್ಡ್ ಡಾಟಾ ಮತ್ತು ಸ್ಟಾರ್ಟ್ ವರ್ಕಿಂಗ್ ವಿತ್ ಡಾಟಾ, ಯಾವ ಥರ ಇಲ್ಲಿ ನೀವು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅದು ಕೂಡ ಕ್ವಶನ್ಸ್ ನಿಮ್ಗೆ ಏನಾದರೂ ಬೇಕಿದ್ರೆ ನೋಡಬಹುದು. ಪೂರ್ತಿ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಳಗಡೆ ಇಲ್ಲಿದೆ ನೋಡಿ, ಜಾಯ್ನ್ ಅವರ್ ಕಮ್ಯುನಿಟಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ವೆಲೋ ಗ್ಲೋಬಲ್ ಅಂತ ಹೇಳಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಪ್ರಾಜೆಕ್ಟ್ ಕೆಲಸಗಳನ್ನು ಮಾಡಬೇಕು. ಸೊ ಇಲ್ಲಿ ನೀವು 10ನೇ ಕ್ಲಾಸ್ ಪಾಸ್ ಆಗಿದ್ರು ಸಾಕು, ಅಪ್ಲೈ ಮಾಡಬಹುದು. ಬಟ್ ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು, ಓದಲಿಕ್ಕೆ ಬರೀಲಿಕ್ಕೆ. ಸೊ ಅದಾದಮೇಲೆ ಇಂಗ್ಲಿಷ್ ಮ್ಯಾನೇಜಬಲ್ ಆಗಿ ಬರ್ತಿರ್ಬೇಕು. ಒಂದು ವೇಳೆ ನಿಮ್ಗೆ ಇಂಗ್ಲಿಷ್ ಸ್ವಲ್ಪ ಜ್ಞಾನನೂ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಅಪ್ಲೈ ಮಾಡಬೇಡಿ. ಓಕೆನಾ. ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು ಇಂಗ್ಲಿಷ್ ಬಗ್ಗೆ. ಓಕೆ. ಮ್ಯಾನೇಜ್ ಮಾಡುವಷ್ಟಾದರೂ ಇರಬೇಕು. ಓಕೆ. ಸೊ ಫಸ್ಟ್ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಲೊಕೇಶನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ. ಸೊ ಯಾವ ಲೊಕೇಶನು ಅಂತ ಹೇಳಿ ತಿಳಿಸ್ತೀನಿ ಇವಾಗ. ಸೊ ನಮ್ಮದು ಇಂಡಿಯಾ ಆಗಿರೋದ್ರಿಂದ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೋಡಿ, ಇಲ್ಲಿ ಜಾಬ್ ಬರುತ್ತೆ. ಸೊ ನೀವು ಇನ್ ಕೇಸ್ ಇಂಗ್ಲೀಷ್ ಏನಾದರೂ ಪರ್ಫೆಕ್ಟ್ ಇದ್ದರೆ ಅಂಥವ್ರು ಕೂಡ ಬೇರೆ ಬೇರೆ ಇದ್ದಾವೆ. ಪಾರ್ಟ್ ಟೈಮು, ಫ್ರೀಲ್ಯಾನ್ಸ್ ಜಾಬು ಮತ್ತು ಫುಲ್ ಟೈಮ್ ಜಾಬು. ಸೊ ಅಂಥವ್ರು ಕೂಡ ಅಪ್ಲೈ ಮಾಡಬಹುದು. ಸೊ ಇವಾಗ ನಾನು ತೋರಿಸ್ಕೊಡ್ತಾ ಇರೋದು ನೋಡಿ, ಹಿಂದಿಯವ್ರು ಕೂಡ ಇದೆ, ಹಿಂದಿಯವ್ರು ಕೂಡ ಅಪ್ಲೈ ಮಾಡಬಹುದು. ಉರ್ದು ಅವ್ರಿಗೂ ಕೂಡ ಇದೆ, ಇಂಗ್ಲೀಷ್ ಅವ್ರಿಗೂ ಇದೆ, ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಸೊ ನಾನಿವಾಗ ಹೇಳ್ತಾ ಇರೋದು ಪ್ರಾಜೆಕ್ಟರ್ ಕೆಲಸ ಬಂದ್ಬಿಟ್ಟು ಶೇಪ್ ದ ಫ್ಯೂಚರ್ ಆಫ್ AI ಕನ್ನಡ ಟ್ಯಾಲೆಂಟ್ ಹಬ್. ಓಕೆ. ಕನ್ನಡ ಬಗ್ಗೆ ಹೇಳ್ತಾ ಇರೋದು, ಕನ್ನಡದವ್ರಿಗೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ. ಇಲ್ಲಿ ಏನಿದೆ ನೋಡಿ, ಇಂಡಿಯಾ ರಿಮೋಟ್ ವರ್ಲ್ಡ್ ವೈಡ್ ರಿಮೋಟ್ ಜಾಬ್ ಆಗಿರುತ್ತೆ. ಸೊ ಇದು ಯುರೋಪ್ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಮತ್ತು ಜನರಲ್ ಸರ್ವಿಸಸ್, AI ಸರ್ವಿಸ್ ಜನರಲ್ ಅಪ್ಲಿಕೇಶನ್ ಇದಾಗಿರುತ್ತೆ. ಓಕೆ. ರಿಮೋಟ್ ಜಾಬ್, ಮನೆಯಿಂದಲೇ ಮಾಡುವಂಥ ಕೆಲಸ, ವರ್ಕ್ ಫ್ರಮ್ ಹೋಮ್ ಜಾಬ್. ಓಕೆ. ಸೊ ಫಸ್ಟ್ ಈ ಜಾಬ್ ಬಗ್ಗೆ ನೀವು ತಿಳ್ಕೊಳ್ಳಿ. ಇಲ್ಲಿ ಈಗಾಗಲೇ ನೋಡಿ ಇಷ್ಟು 100 ಕಂಟ್ರೀಸಲ್ಲಿ ಕೂಡ ಇವರ ಕಮ್ಯುನಿಟಿ ಇದೆ. ಸೊ ಇವಾಗ ಎಟ್ ಓಲ್ಡ್ ಡಾಟಾ ಲಿಮಿಟ್ಸ್. ಸೊ ಇದನ್ನ ನೀವು ಒಂದ್ಸಾರಿ ನೀಟಾಗಿ ಓದ್ಕೊಳ್ಳಿ. ಓಕೆ. ಸೊ ನಾನು ಓದ್ತಾ ಕೂತ್ರೆ ನಿಮಗೆ ಬೋರ್ ಅನಿಸ್ತೈತಿ. ಸೊ ಹಾಗಾಗಿ ನಾನು ಎಲಿಜಿಬಿಲಿಟಿ ಮಾತ್ರ ಹೇಳ್ತೀನಿ, ಎಲಿಜಿಬಿಲಿಟಿ ಯಾವ ಥರ ಇದರಲ್ಲಿ ಅಂತ. ಸೊ ವಾಟ್ ಯು ವಿಲ್ ನೀಡ್ ಅಂತ ಹೇಳಿದ್ರೆ ನೇಟಿವ್ ಆರ್ ನಿಯರ್ ನೇಟಿವ್ ಫ್ಲೂಯೆನ್ಸ್ ಇನ್ ಕನ್ನಡ. ಸೊ ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಆಗಿರಬೇಕು, ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಓಕೆನಾ. ಮಾತನಾಡಲಿಕ್ಕೆ ಮೂರಕ್ಕೂ ಬರಬೇಕು. ಸೊ ಇನ್ನು ಬೇಸ್ಡ್ ಇನ್ ಇಂಡಿಯಾ, ನೀವು ಇಂಡಿಯಾದವ್ರು ಆಗಿರಬೇಕು. ಮತ್ತು ಇದು ರಿಮೋಟ್ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬ್. ಮತ್ತು ಇಂಗ್ಲೀಷು ಪರ್ಫಿಷಿಯನ್ಸಿ, ಅಂದರೆ ಇಂಗ್ಲೀಷ್ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ, ಯಾರಾದರೂ ಈಗ ಮಾತಾಡಿದ್ರೆ ಅವ್ರಿಗೆ ನೀವು ವಾಪಸ್ ರಿಪ್ಲೈ ಮಾಡುವಂಥ ಸ್ಟೇಜ್ ಆದರೂ ಇರಬೇಕು. ಓಕೆನಾ. ಸೊ ಕಂಫರ್ಟಬಲ್ ವಿತ್ ಡಿಜಿಟಲ್ ಟೂಲ್ಸ್, ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಕೊರಿಯಸ್. ಮತ್ತು ವೈ ಜಾಯ್ನಸ್, ಇದಕ್ಕೆ ಯಾಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ವರ್ಕ್ ವೆನ್ ಆ್ಯಂಡ್ ವೇರ್ ವಾಂಟ್ ವಿತ್ ರೂಮ್ ಟು ಗ್ರೋ. ಒಳ್ಳೆ ಗ್ರೋತ್ ಇರುತ್ತೆ, AI ಕಂಪನಿ ಆಗುತ್ತೆ, ಸ್ಮಾರ್ಟರ್ ಇದೆ, ಮತ್ತು ಇಲ್ಲಿ ನಿಮಗೆ ಗ್ಲೋಬಲ್ ಕಂಪನಿ ಆಗಿರೋದ್ರಿಂದ ಒಳ್ಳೆ ಸಪೋರ್ಟಿವ್ ಕಮ್ಯುನಿಟಿ ಟೀಮ್ ಕೂಡ ಇರುತ್ತೆ. ಓಕೆನಾ. ಅಬೌಟ್ ಅವರ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಸೊ ಇಲ್ಲಿ ಪ್ರಾಜೆಕ್ಟ್ ಇರುತ್ತೆ ನೋಡಿ. ನೀವು ಬೇಕಾದರೆ ಪ್ರಾಜೆಕ್ಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ. ಸೊ ಆ ಪ್ರಾಜೆಕ್ಟ್ ಪ್ರಕಾರ ನೀವು ಕೆಲಸ ಮಾಡಬೇಕಾಗತ್ತೆ. ಸೊ ನಿಮಗೆ ಸ್ಕಿಲ್ಸ್ ಬಂದ್ಬಿಟ್ಟು ಇಮೇಜಸ್ಸು, ಆಡಿಯೋ, ಟ್ರೈನರು ಮತ್ತು ಇವ್ಯಾಲ್ಯುವೇಟ್. ಸೊ ಎಲ್ಲ ಥರ ಅವರು ಯಾವ ಥರ ನೀವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಇವಾಗ ನಾನು ತಿಳಿಸ್ತೀನಿ. ಓಕೆ.
ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡಬಹುದು ಇಲ್ಲಿ ನೀವು ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ವಿಚ್ ಲೊಕೇಶನ್ ಆರ್ ಯು ಅಪ್ಲೈಯಿಂಗ್ ಫಾರ್? ಸೆಲೆಕ್ಟ್ ಇಂಡಿಯಾ. ಅದಾದಮೇಲೆ ಲಿಂಕ್ಡ್ ಪ್ರೊಫೈಲ್, ಅಪ್ಲೈ ವಿತ್ ಲಿಂಕ್ಡ್ ಇನ್. ಓಕೆ, ಸೊ ಇದನ್ನು ನೀವು ಇಲ್ಲಿ ರೆಸ್ಯೂಮ್ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ರೆಸ್ಯೂಮನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ನಿಮ್ಮದು ಆಲ್ರೆಡಿ ನೀವೇನು ಓದಿದ್ದೀರಾ ಏನು ಅದರಲ್ಲೆಲ್ಲ ಡೀಟೇಲ್ ಇರುತ್ತಲ್ವ. ಸೊ ಆ ರೆಸ್ಯೂಮ್ ಲಿಂಕನ್ನು ಇಲ್ಲಿ ಹಾಕಬೇಕಾಗತ್ತೆ, ಅಟ್ಯಾಚ್ ಮಾಡಬೇಕು. ಸಿ ವಿ ಅಥವಾ ಅಟ್ಯಾಚ್ ಲಿಂಕ್ ಆದರೂ ಹಾಕ್ಬೋದು ಅಥವಾ ಫೋಟೋನಾದರೂ ಹಾಕ್ಬೋದು. ಸೊ ನಿಮಗೆ ರೆಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ. ಓಕೆ, ಸೊ ಫುಲ್ ನೇಮ್ ಹಾಕಿ. ಸೊ ಅದಾದಮೇಲೆ ನಿಮ್ಮದು ಇಮೇಲ್ ಐ ಡಿ ಹಾಕಿ. ಸೊ ಇಮೇಲ್ ಐ ಡಿ ಆದಮೇಲೆ ಫೋನ್ ನಂಬರ್ ಹಾಕಿ. ನೆಕ್ಸ್ಟ್ ಕರೆಂಟ್ ಲೊಕೇಶನ್, ಸೊ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಆ ಲೊಕೇಶನ್ ಹಾಕಿ. ಮತ್ತು ಕರೆಂಟ್ ಕಂಪನಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಓಕೆ, ಲಿಂಕ್ಸ್, ಸೊ ನೀವು ಇದನ್ನು ಜಾಬ್ನ ಎಲ್ಲಿ ನೋಡಿದ್ರಿ, ಲಿಂಕ್ಡ್ ಇನ್ ಅಲ್ಲ ಅಥವಾ ಗೆಟ್ಯೂಬನ್ನ, ಪೋರ್ಟ್ಫೋಲಿಯೋ ಅಥವಾ ಅದರ್ ವೆಬ್ಸೈಟ್. ಸೊ ಎಲ್ಲಿ ನೋಡಿದ್ರಿ, ಸೊ ಲಿಂಕ್ಡ್ ಇನ್ ಲಿಂಕನ್ನು ನಾನು ಕೊಟ್ಟಿರ್ತೀನಲ್ವ ಆ ಲಿಂಕ್ ಅಂತ ಹಾಕಿ. ಓಕೆನಾ. ಸೊ ಅದರ್ ವೆಬ್ಸೈಟ್, ಸೊ ನಾವು ಇವಾಗ ಲಿಂಕ್ಡ್ ಇನ್ ಅಲ್ಲಿ ನೋಡಿರೋದ್ರಿಂದ ಆ ವೆಬ್ಸೈಟನ್ನು ಹಾಕಿ. ದೆನ್ ಇದರಲ್ಲಿ ಬಂದ್ಬಿಟ್ಟು ಇನ್ ವಾಟ್ ಕಂಟ್ರಿ ವೇರ್ ಯು ಬಾರ್ನ್, ಸೊ ಎಲ್ಲಿ ನೀವು ಹುಟ್ಟಿದ್ರಿ, ಯಾವ ಕಂಟ್ರಿಯಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಿದೆ. ಸೊ ಇಂಡಿಯಾ ಇದ್ರೆ ಇಂಡಿಯಾ ಹಾಕಿ, ಬೇರೆ ಇದ್ರೆ ಬೇರೆ ಹಾಕಿ. ಮತ್ತೆ ಇನ್ ವಾಟ್ ಕಂಟ್ರಿ ಯು ಕರೆಂಟ್ಲಿ ಲೈವ್, ಸೊ ಸದ್ಯಕ್ಕೆ ನೀವು ಯಾವ ಕಂಟ್ರಿಲಿ ವಾಸ ಮಾಡ್ತಾ ಇದ್ದೀರಾ. ಸೊ ಇಂಡಿಯಾ. ಓಕೆ, ಸೊ ಕನ್ನಡಿಗರಿಗಂತೂ ಇದು ತುಂಬ ಒಳ್ಳೆ ಜಾಬ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಇವರು ದುಡ್ಡು ಕೂಡ ಕೇಳಲ್ಲ. ಓಕೆ, ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಲಿವ್ಡ್ ಇನ್ ಯುವರ್ ಕಂಟ್ರಿ, ಎಷ್ಟು ವರ್ಷದಿಂದ ಇದ್ದೀರಾ. ಸೊ ಮೋರ್ ದೆನ್ 10 years. ಓಕೆ, ಸೊ ಆರ್ ಯು ಲೀಗಲಿ ಅಥರೈಸ್ಡ್ ಟು ವರ್ಕ್ ಇನ್ ಯುವರ್ ಕರೆಂಟ್ ಕಂಟ್ರಿ. ಸೊ ಎಸ್. ಓಕೆ, ಸೊ ಟ್ಯಾಪ್ ಲ್ಯಾಂಗ್ವೇಜ್ ಲೆವೆಲ್ ಜನರಲ್, ಪ್ಲೀಸ್ ಇಂಡಿಕೇಟ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್. ಓಕೆ, A1 ಬಿಗಿನರ್ ಆಗಿದ್ದೀರಾ ಅಥವಾ ಎಲಿಮೆಂಟರಿ, ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಸೆಂಟೆನ್ಸಸ್, ಪೇರ್ಸ್ ಇನ್ ಎವ್ರಿಡೇ ಸಿಚುವೇಶನ್. ಸೊ ಇಂಟರ್ಮಿಡಿಯೇಟ್, ಅಪ್ಪರ್ ಮಿಡಿಯೇಟ್, ಅಡ್ವಾನ್ಸ್ಡ್, ಪ್ರೊಫೆಷನೇಟ್. ಸೊ ನೀವು ಕನ್ನಡ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವ ಥರ ಇದ್ದೀರಾ, ಅಡ್ವಾನ್ಸ್ ಇದ್ದೀರಾ, ಅಪ್ಪರ್ ಮಿಡಿಯೇಟ್ ಇದ್ದೀರಾ, ಪ್ರೊಫೆಷಿಯಂಟ್ ಇದ್ದೀರಾ, ಬಿಗಿನರ್ ಆಗಿದ್ದೀರಾ. ಸೊ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿತ್ತು. ಓಕೆ, ಪ್ಲೀಸ್ ಇಂಡಿಕೇಟ್ ಯುವರ್ ಲೆವೆಲ್ ಆಫ್ ಪ್ರಿಫರೆನ್ಸಿಸಿ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಯಾವ ಥರ ನಿಮಗೆ ಬರುತ್ತೆ, ಮ್ಯಾನೇಜಬಲ್ ಮಾಡಕ್ಕೆ ಬರುತ್ತಾ, ಬಿಗಿನರ್ ಆಗಿದ್ದೀರಾ, ಇನ್ನು ಕಲಿತಾ ಇದ್ದೀರಾ, ಎಲಿಮಿನೇಟರಿ ಆಗಿದ್ದೀರಾ, ಇಂಟರ್ಮಿಡಿಯೇಟರ್ ಆಗಿದ್ದೀರಾ ಅಥವಾ ಅಪ್ಪರ್ ಇಂಟರ್ಮಿಡಿಯೇಟ್ ಆಗಿದ್ದೀರಾ ಅಥವಾ ಅಡ್ವಾನ್ಸ್ಡ್ ಇದ್ದೀರಾ ಅಥವಾ ಪ್ರೊಫಿಸಿಯಂಟಿ. ಸೊ ಯಾವ್ದು ಬರುತ್ತೆ ಅದನ್ನು ನೀವು ಹಾಕಬೇಕು. ಓಕೆ, ಸೊ ಪ್ಲೀಸ್ ಇಂಡಿಕೇಟ್ ದ ಲ್ಯಾಂಗ್ವೇಜಸ್ ದಟ್ ಯು ಸ್ಪೀಕ್ ಫ್ಲೂಯೆಂಟ್, ಫುಲ್, ಪ್ರೊಫೆಷನಲ್, ಅಡ್ವಾನ್ಸ್ಡ್. ಓಕೆ, ಸೊ ಯಾವ ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ನಿಮ್ಗೆ ಯಾವೆಲ್ಲ ಲ್ಯಾಂಗ್ವೇಜ್ ಬರುತ್ತೆ ಸೊ ಅದು ಹಾಕಬೇಕಾಗತ್ತೆ. ಓಕೆ, ದೆನ್ ಟ್ಯಾಪ್ ಎಜುಕೇಶನಲ್ ಲೆವೆಲ್, ಡು ಯು ಹ್ಯಾವ್ ಎ ಡಿಗ್ರಿ. ಸೊ ನಿಮ್ದು ಡಿಗ್ರಿ ಆಗಿದ್ರೆ ಸೊ ಎಸ್, B.Com ನಂದಾಗಿದೆ. ಸೊ ನಿಮ್ದು ಯಾವ್ದಾಗಿದೆ ಆ ಡಿಗ್ರಿನ ಇಲ್ಲಿ ಹಾಕಬೇಕು. ಓಕೆ, ಟ್ಯಾಪ್ ನಿಮ್ದು ಡಿಗ್ರಿ ಆಗಿಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ. ಯಾವ್ದಾಗಿದೆ, SLC ಮುಗಿದಿದೆಯಾ, PUC ಮುಗಿದಿದೆಯಾ ಅದನ್ನ ಹಾಕಿ. ಓಕೆನಾ. ಟ್ಯಾಪ್ ಎಕ್ಸ್ಪೀರಿಯನ್ಸ್ ಲೆವೆಲ್, ಸೊ ನಿಮ್ಗೇನಾದರೂ ಡಾಟಾದ ಇದರಲ್ಲಿ ಅಥವಾ ಬಿಲ್ಲಿಂಗ್ನಲ್ಲಿ ಕ್ವಾಲಿಟಿ ರೇಟಿಂಗು ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕಿಲ್ಸ್ ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಡಾಟಾ ಲೇಬಲಿಂಗ್ ಆ್ಯಂಡ್ ಅನೋಟೇಷನ್, ಪ್ರೊಫೈಲಿಂಗ್, ಎಡಿಟಿಂಗ್, ಕ್ವಾಲಿಟಿ ರೇಟಿಂಗ್, ಡಾಟಾ ಎಂಟ್ರಿ, keyword research and tagging, AI generated content review, image video tagging, social media engagement, analytic interpretation, none of the above. ಸೊ ಯಾವುದೇ ನಿಮಗೆ ಇಲ್ಲ ನಾಲೆಜ್ ಅಂದರೆ ನನ್ ಆಫ್ ದಿ ಅಬೋವ್ ಸೆಲೆಕ್ಟ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ L1 ಸ್ಕಿಲ್ಸ್ ಲಿಸ್ಟೆಡ್ ಅಬೋವ್, ಮೇಲ್ಗಡೆ ಕೊಟ್ಟಿರುವಂಥ ಇದರಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಸೊ ನೋ ಎಕ್ಸ್ಪೀರಿಯನ್ಸ್, ನಿಮ್ಗೆ ಯಾವುದು ಇಲ್ಲ ಅಂದರೆ ಇಲ್ಲ ಅನ್ಬೋದು, ಮಾಡಿದರೆ ಎಕ್ಸ್ಪೀರಿಯನ್ಸ್ ಹೇಳಿ. ಓಕೆನಾ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕಿಲ್ಸ್ ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್, ಸೊ ಇದರಲ್ಲೂ ಕೂಡ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಡಾಟಾ ವ್ಯಾಲಿಡೇಷನ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್, ಡಾಟಾ ಆರ್ಗನೈಸೇಷನ್ ಆ್ಯಂಡ್ ಕ್ಲೀನಿಂಗ್, ಸ್ಕ್ರಿಪ್ಟಿಂಗ್ ಆ್ಯಂಡ್ ಆಟೋಮೇಷನ್, ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟಿಂಗ್, ಇಮೇಜ್ ವಿಡಿಯೋ ಆ್ಯಂಡ್ ಟೆಕ್ಸ್ಟ್ ಡಾಟಾ ಪ್ರೊಸೆಸಿಂಗ್, ನನ್ ಆಫ್ ದಿ ಅಬೋವ್. ಸೊ ಇದರಲ್ಲಿ ಯಾವುದಾದ್ರೂ ಇದ್ದರೆ ಐತಿಯನ್ನಿ, ಇಲ್ಲಾಂದರೆ ನನ್ ಆಫ್ ದಿ ಅಬೋವ್ ಕೊಡಿ. ಹೌ ಮೆನಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ L2 ಸ್ಕಿಲ್ಸ್ ಲಿಸ್ಟೆಡ್, ಅಂದರೆ ಮೇಲ್ಗಡೆ ಇರುವಂಥದ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಇದು ಕೂಡ ಇಲ್ಲ ಅನ್ನೋರು ನೋ ಅಂತ ಕೊಡಿ. ನೆಕ್ಸ್ಟ್ ಅದಾದಮೇಲೆ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕಿಲ್ಸ್ ಡು ಯು ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ವಿತ್ ಡಾಟಾ ಅನೋಟೇಷನ್, ವರ್ಕ್ ಫ್ಲೋ, ಕ್ರಿಯೇಷನ್ ಆ್ಯಂಡ್ ಆಪ್ಟಮೈಜೇಷನ್,
ಇನ್ಸೈಟ್ಸ್ ಜನರೇಷನ್, ಮಷೀನ್ ಲರ್ನಿಂಗ್ ಸಪೋರ್ಟ್, ಮಲ್ಟಿ ಮಾಡೆಲ್ ಡಾಟಾ ಪ್ರೊಸೆಸಿಂಗ್, ಅಡ್ವಾನ್ಸ್ಡ್ NLP ಅನ್ನೋಟೇಷನ್, ಪ್ರೊಡಕ್ಟಿವ್ ಅನಾಲಿಟಿಕ್ಸ್, ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಟ್ಯಾಕ್ಸೋಮಿ ಡೆವಲಪ್ಮೆಂಟ್, ನನ್ ಆಫ್ ದಿ ಅಬೋವ್. ಸೊ ಇವ್ಯಾವುದು ನಿಮ್ಗೆ ಗೊತ್ತಿಲ್ಲ ಅಂದರೆ ನನ್ ಆಫ್ ದಿ ಅಬೋವ್, ಗೊತ್ತಿದ್ರೆ ಗೊತ್ತಿದೆ. ಸೊ ಅದೇ ಸೇಮ್ ಆಸ್ ಇಟ್ ಈಸ್, ಎಕ್ಸ್ಪೀರಿಯನ್ಸ್ ಇದ್ರೆ ಐತಿ ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಸೊ ನೆಕ್ಸ್ಟ್ ಅದೇ ಥರ ಇಲ್ಲೂ ಕೂಡ ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕಿಲ್ಸ್ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್? ವರ್ಕ್ ಫ್ಲೋ ಡಿಸೈನ್, ಸ್ಟ್ಯಾಂಡರ್ಡ್ ಕಂಪ್ಲಿಯನ್ಸ್, ಡಾಟಾ ಸೆಟ್ ಕ್ರಿಯೇಷನ್, strategic project management, productive modeling, API integration, automation, standard compliance, optimization at scale, AI evaluation, none of the above. ಇದ್ರೆ ಕೊಡಿ ಯಾವುದನ್ನೊಂದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೇಮ್ ಆಸ್ ಇಟ್ ಈಸ್. ದೆನ್ ಡೂ ಯು ಹ್ಯಾವ್ ವರ್ಕ್ ಆರ್ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಇನ್ ಲೊಕಲೈಸೇಷನ್, ಟ್ರಾನ್ಸ್ಲೈಸೇಷನ್, ಪ್ರೊಫೈಡಿಂಗ್, ಕಾಪಿ ಎಡಿಟಿಂಗ್, ಲೆಜಿಸ್ಲೇಟಿವ್, ಕ್ವಾಲಿಟಿ ಅಶ್ಯೂರೆನ್ಸ್ ಆರ್ ಸಿಮಿಲರ್ ಫೀಲ್ಡ್ಸ್? ಇಫ್ ಎಸ್ ಪ್ಲೀಸ್ ಪ್ರೊವೈಡ್ ಡೀಟೇಲ್ಸ್. ಸೊ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅನ್ನಿ, ಇಲ್ಲಾಂದ್ರೆ ನೋ ಅನ್ನಿ. ಓಕೆ, ಹೌ ಮೆನಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡ್ಯೂ ಯು ಹ್ಯಾವ್ ಇನ್ ಲೋಕಲ್, ಅಂದ್ರೆ ಮೇಲ್ಗಡೆ ಕೊಟ್ಟಿರುವಂತದಕ್ಕೆ ನಿಮ್ಗೆ ಮಾಡಿದ್ರೆ ವರ್ಕು ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ಓಕೆ, ಡ್ಯೂ ಯು ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ಎನಿ ಅದರ್ ರೆಲೆವೆಂಟ್ ಸ್ಕಿಲ್ಸ್ ನಾಟ್ ಲಿಸ್ಟೆಡ್ ಅಬೋವ್ ದಟ್ ಲಿಂಕ್? ಅಂದ್ರೆ ಮೇಲ್ಗಡೆ ಕೊಟ್ಟಿರುವಂತದ್ದು ಬಿಟ್ಟು ಬೇರೆ ಏನಾದರೂ ಪ್ರಾಜೆಕ್ಟ್ಸ್ ನಿಮ್ಗೆ ಗೊತ್ತಿದ್ರೆ, ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹಾಕಿ, ಇಲ್ಲಾಂದ್ರೆ ನೋ ಅನ್ನಿ. ಓಕೆ, TP more information. Please share anything else that you think we should know related to your experience, language, location, education. ಅಂದ್ರೆ ಸೊ ಇಲ್ಲಿ ನಿಮ್ಗೆ ಏನಾದರೂ ಮೋರ್ ಎಕ್ಸ್ಪೀರಿಯನ್ಸ್ ಇದೆಯಾ ರಿಲೇಟೆಡ್ ಈ ಒಂದು ಲೊಕೇಶನ್ ಆಗಿರ್ಬೋದು, ಅಥವಾ ಎಜುಕೇಶನ್, ಲ್ಯಾಂಗ್ವೇಜಸ್, ಸೊ ಇದರಲ್ಲಿ ರಿಲೇಟೆಡ್ ಏನಾದರೂ ವರ್ಕ್ ಮಾಡಿದ್ದೀರಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕ್ಬೋದು. ಓಕೆ, ದೆನ್ ಅದಾದ್ಮೇಲೆ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ಫಾರ್ಮೇಶನ್. ಕಾಂಪ್ಲಿಟೇಷನ್ ಈಸ್ ವಾಲಂಟರಿ ಆ್ಯಂಡ್ ವಿಲ್ ನಾಟ್ ಸಬ್ಜೆಕ್ಟ್ ಯು ಟು adverse treatment. Our company values diversity to ensure that we comply with the reporting requirements, and to learn more about how we can increase diversity in our candidate pool, we invite you to voluntarily provide demographic information in a confidential survey. At the end of this application, providing this information is optional. Okay, ಸೊ ಇದು ಆಪ್ಷನಲ್ ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ನೀವು ಕೊಡುವಂಥದ್ದು ನಿಮ್ಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಜೆಂಡರ್ ಮೇಲಾ ಫಿಮೇಲಾ, ದೆನ್ ರೇಸ್ ವೈಟ್, ಸೊ ಯಾವುದು, ಸೊ ಇದು ಏನು ಅವರು ಕಂಪಲ್ಸರಿ ಕೇಳಿಲ್ಲ. ಸೊ ನಿಮಗೆ ಬಿಟ್ಟಿದ್ದು. ಓಕೆ, ನೀವು ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಇದು ಕೂಡ ಅಷ್ಟೇ ಸೇಮ್. ಅದಾದ್ಮೇಲೆ ಸಬ್ಮಿಟ್. ಬೈ ಅಪ್ಲೈಯಿಂಗ್ ಫಾರ್ ದಿಸ್ ಪೊಸಿಷನ್ ಯುವರ್ ಡಾಟಾ ವಿಲ್ ಬಿ ಪ್ರೊಸೆಸ್ಡ್ ಆಸ್ ಅ ವಿಲೋ ಗ್ಲೋಬಲ್ ಪಾಲಿಸಿ. ಓಕೆ, ಸೊ ಇವಾಗ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಆಗುತ್ತೆ. ಓಕೆನಾ, ಸೊ ಇಷ್ಟೇ ಸಿಂಪಲ್ ಅಪ್ಲಿಕೇಶನ್ ಇರುತ್ತೆ ಹಾಕೋದು. ಸೊ ಇದಾದ್ಮೇಲೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವರು ಮೇಲ್ ಮಾಡ್ತಾರೆ. ಓಕೆನಾ, ಸೊ ನೀವು ಮೇಲ್ ID ಕೊಟ್ಟಿರ್ತೀರಲ್ವ, ಸೊ ಅದಕ್ಕೆ ನಿಮ್ಮ ರೆಸ್ಯೂಮ್ ಎಲ್ಲ ಅವರು ನೋಡಿ ಅದಾದ್ಮೇಲೆ ನಿಮಗೆ ಹೇಳ್ತಾರೆ. ಓಕೆ, ಸೊ ಈ ರೀತಿ ಅಪ್ಲೈ ಮಾಡೋದಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಅಪ್ಲೈ ಮಾಡಬಹುದು. ಸೊ ಇದು ಬಂದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಪ್ರಾಜೆಕ್ಟ್, ಅದ್ರ ಮೇಲೆ ನಿಮಗೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಓಕೆ, ಅಂದಾಜು ನೀವು ಇಲ್ಲಿ ಎಕ್ಸಾಂಪಲ್ ಪ್ರಾಬಬ್ಲಿ ಒಂದು 30 to 40 ವರೆಗೂ ನೀವು ಇಲ್ಲಿ ದುಡಿಬಹುದು. ಓಕೆನಾ, ಸೊ ಫಿಕ್ಸ್ಡ್ ಅಂತ ಏನಿಲ್ಲ, ನೀವು ಯಾವ ಥರ ಮಾಡ್ತೀರಾ ಆ ಥರ ಇರುತ್ತೆ. ಓಕೆ, ಸೊ ಜಾಬ್ ಲಿಂಕ್ ನಾನು ಕಮೆಂಟಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ. ಗೊತ್ತಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆ, ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಅಪ್ಲೈ ಮಾಡಿ. ಓಕೆ, ಸೊ ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಜಾಬ್ನೊಂದಿಗೆ. ಅಲ್ಲಿಯವರೆಗೂ ನನ್ನ ಚಾನಲ್ ಜನನುಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.